ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 28ನೇ ಅಫಿಷಿಯಲ್ ಮಾಡೆಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿರುವಂತಹ 27 ಅಫಿಷಿಯಲ್ ಮಾಡೆಲ್ ಪೇಪರ್ಗಳನ್ನು ನಾವು ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು. ನೀವೆಲ್ಲರೂ ಕೂಡ ಅದನ್ನು ರೆಫರ್ ಮಾಡ್ಕೋಬೋದು. ಅದೇ ರೀತಿ ಈ ಒಂದು ಕ್ಲಾಸ್ನಲ್ಲಿ ನಾವು ಗಣಿತನ 15 ಪ್ರಶ್ನೆಗಳು ಹಾಗೂ ರೀಸನಿಂಗ್ನ 5 ಪ್ರಶ್ನೆಗಳು, ಅಂದರೆ ಒಟ್ಟಾಗಿ 20 ಪ್ರಶ್ನೆಗಳನ್ನು ಅಕ್ಯುರೇಟ್ ಆಗಿ ಯಾವ ರೀತಿ ಎಕ್ಸಾಮ್ನಲ್ಲಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ, ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಹಾಗಾದರೆ ಮೊದಲನೇ ಪ್ರಶ್ನೆ ಏನದ ನೋಡ್ತಾ ಹೋಗೋಣ. ನೋಡ್ರಿ, ಸಿಂಪ್ಲಿಫಿಕೇಶನ್ ಕ್ವಶನ್ ಕೊಟ್ಟಿರುವಂಥದ್ದಿಲ್ಲಿ ಯಾವ ರೀತಿ ಮಾಡಬೇಕು. ಮೊದಲಿಗೆ ಇಲ್ಲಿ ಗುಣಾಕಾರ ಅದ, ಇಲ್ಲಿ ಮೈನಸ್ ಅದ, ಇಲ್ಲಿ ಭಾಗಾಕಾರ ಅದ, ಇಲ್ಲಿ 6k ಅದ. ಹಾಗಾದರೆ ಒಂದ್ಸಲ ಬರೆದು ಬಿಡ್ತೀನಿ ನಾ. 13 ಗುಣಿಸು 13 ಮೈನಸ್ 13 ಭಾಗಿಸು 13 ಈಸ್ ಈಕ್ವಲ್ ಟು 6k. ಈ ರೀತಿ ಪ್ರಶ್ನೆ ಇರುವಂಥದ್ದು. ಓಕೆ, ಹಾಗಾದರೆ ಫಸ್ಟ್ ನಾವು ಯಾವಾಗಲೂ ಭಾಗಾಕಾರವನ್ನು ಸಾಲ್ವ್ ಮಾಡಬೇಕು. 13 ಒಂದ್ಲೇ ಹೋಯ್ತು, ಹೌದಾ? ರೈಟ್. ಹಾಗಾದರೆ 13 ಇಂಟು 13 ಅಂದ್ರೆ 169 ಮೈನಸ್ ಇದು ಎಷ್ಟು ಬರ್ತದ? 1. ಹಾಗಾದರೆ 169 1 ಹೋದ್ರೆ 168 ಬರ್ತದ. ಇದನ್ನು ನೀವು ಓರಲ್ಲಿ ಮಾಡ್ಕೋಬಹುದಾಗಿತ್ತು. ಇಲ್ಲೇನದ 6k ಇರುವಂಥದ್ದು. ಇಲ್ಲಿ ಗುಣಾಕಾರದಾಗಿದ್ದದ್ದು 6 ಈ ಕಡೆ ಬಂದರೆ ಏನಾಗ್ತದ? ಭಾಗಾಕಾರ ಆಕತ. 6 2 12, 4 ಉಳಿತು 6 8 48. ಹಾಗಾದ್ರೆ 28 ಬರಬೇಕು. 28 ಯಾವ ಆಪ್ಷನ್ ಕಾಣಿಸತ್ ನೋಡ್ರಿ? 28 ಆಪ್ಷನ್ 3 ಕಾಣಿಸತೈತಿ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ ಏನದ. ಇದು ಕೂಡ ಸಿಂಪ್ಲಿಫಿಕೇಶನ್. ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡಬೇಕು, ಆಮೇಲೆ ಆಫ್ ಸಾಲ್ವ್ ಮಾಡಬೇಕು, ಆಮೇಲೆ ಪ್ಲಸ್ ಮೈನಸ್ ಮಾಡ್ಬೇಕು, ಹೌದಾ? 5 + 3 ಅಂತಂದ್ರೆ 8. 8 ಆಫ್ ಅಂದ್ರೆ ಏನು? ಗುಣಿಸು. 8 ಗುಣಿಸು 0.5. 0.5 ಅಂದ್ರೆ ಏನು? ಅರ್ಧ. ಹಾಗಾದ್ರೆ 8ರ ಅರ್ಧ ಎಷ್ಟು ಬರ್ತದ? 4 ಬರ್ತದ. 5 + 3 8. 8 ಇಂಟು 0.5 ಅಂದ್ರೆ ಎಷ್ಟು? 4. ರೈಟ್. ಮೈನಸ್ 7 + 3 ಅಂತಂದ್ರೆ 10. 10ರೊಳಗೆ 4 ಹೋದ್ರೆ ಯಾವ್ದು ಬರ್ತದಪ್ಪ ಆನ್ಸರು? 6 ಬರ್ತದ. 6 ಯಾವ ಆಪ್ಷನ್ ಅದ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ 84 ಮತ್ತು 189ರ ಮ ಸ ಅ ಕಂಡಿಡಿ. ಅಂದ್ರೆ ಯಾವ ಒಂದು ಸಂಖ್ಯೆ ದೊಡ್ಡ ಸಂಖ್ಯೆ ಇವು ಎರಡೂ ಕಡತ ಹೊಡಿತೈತಿ ಅನ್ನೋದನ್ನ ತಿಳ್ಕೊಬೇಕು ನಾವು. ಮ ಸ ಅಂದ್ರೆ ಅದ, ಹೌದಲ್ಲ? ರೈಟ್. ಹಾಗಾದ್ರೆ ಏನ್ ಮಾಡ್ರಿ, ದೊಡ್ಡ ಸಂಖ್ಯೆ ತಗೋರಿ. 28 ಅದ. ನೀವು ನಾರ್ಮಲ್ ಮೆಥಡ್ ಮಾಡಕ್ ಹೋಗ್ಬೇಡ್ರಿ. 28ರಿಂದ ಈ ಸಂಖ್ಯೆ ಏನಾರೇ ಬಾ ಹೋಗ್ತತನ ಹೋಗಂಗಿಲ್ಲ. ಯಾಕ? ಸಮ ಸಂಖ್ಯೆಯಿಂದ ಯಾವುದೇ ಬೆಸ ಸಂಖ್ಯೆ ಭಾಗ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ದೊಡ್ಡ ಸಂಖ್ಯೆ ಎರಡೂ ಭಾಗ ಹೊಡೆಯೋದಿಲ್ಲ. ರೈಟ್. ನೆಕ್ಸ್ಟ್ 21 ನೋಡ್ರಿ. 21 4, 21 9. ಹಾಗಾದ್ರೆ 21 ಎರಡೂ ಸಂಖ್ಯೆಯನ್ನ ಭಾಗ ಹೊಡೆಯೋದ್ರಿಂದ ಇದರ ಮ ಸ ಅ ಏನಾಗಿತ್ತಪ್ಪ? 21 ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ 6, 7, 9 x ಮತ್ತು 12ರ ಸರಾಸರಿ 9, x ನ ಬೆಲೆಯನ್ನು ಕಂಡಿಡ್ರಿ. ಸರಾಸರಿ ಹೆಂಗೆ ಕಂಡಿಡಿತೀವಿ ನಾವು? ಟೋಟಲ್ ಸಮ್, ಎಲ್ಲ ಕೊಟ್ಟಂತ ಸಂಖ್ಯೆಗಳನ್ನ ಕೂಡಿಸ್ತೀವಿ, ಎಷ್ಟು ಸಂಖ್ಯೆಯಿಂದ ಭಾಗಿಸ್ತೀವಿ, ಎಷ್ಟು ಸಂಖ್ಯೆ ಇರ್ತಾವ ಅಷ್ಟು ಸಂಖ್ಯೆಯಿಂದ ಭಾಗಿಸ್ತೀವಿ, ಅದರ ಮುಂದೆ ಏನು ಬರ್ತದೆ? ನಮ್ಗೆ ಸರಾಸರಿ ಬರ್ತದೆ, ಹೌದಾ? ಹಾಗಾದ್ರೆ ಮೊದಲಿಗೆ ಇವೆಲ್ಲ ಸಂಖ್ಯೆಯನ್ನ ಕೂಡಿಸ್ಬೇಕು ನಾವು. ರೈಟ್. ಹಾಗಾದ್ರೆ 6 + 7 ಅಂದ್ರೆ 13, 13 + 9 ಅಂದ್ರೆ 22, 22 24 34. ಹಾಗಾದ್ರೆ ಟೋಟಲ್ ಎಷ್ಟು ಬಂತಪ್ಪ? 34 ಪ್ಲಸ್ ಎಕ್ಸ್. ಈ ಎಕ್ಸ್ ಅನ್ನು ಕೂಡಿಸ್ಬೇಕಲ್ಲ, ಹಾಗಾದ್ರೆ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವು? 1 2 3 4 5 ಸಂಖ್ಯೆ. 5ರಿಂದ ಭಾಗಿಸ್ತೀವಿ ಈಸ್ ಈಕ್ವಲ್ ಟು ಸರಾಸರಿ ಎಷ್ಟು ಅಂತ ಹೇಳಿದಾರೆ ಅವರು? 9 ಅಂತ ಹೇಳಿದಾರೆ. 9 ಬರ್ದ್ರಿ. ರೈಟ್. ಇಲ್ಲಿ ಭಾಗಾಕಾರದಾಗ ಇದ್ದದ್ದು 5 ಈ ಕಡೆ ಹೋದ್ರ ಗುಣಾಕಾರ ಆಯ್ತು. ಹಾಗಾದ್ರೆ ಇಲ್ಲಿ 34 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 9 45. ಇಲ್ಲಿ ಪ್ಲಸ್ 34 ಇದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದ? ಮೈನಸ್ 34 ಆಗ್ತದ. ಹಾಗಾದ್ರೆ 45ರೊಳಗೆ 34 ಕಳೆದ್ರೆ ಎಷ್ಟು ಬರ್ತದಪ್ಪ? 11 ಬರ್ತದ. ಹಾಗಾದ್ರೆ 11 ಯಾವ ಆಪ್ಷನ್ ಅದ? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಅನರು, ಮೋಹಿತ್ ಮತ್ತು ರೋಹಿತ್ ಅವರ ಸರಾಸರಿ ವಯಸ್ಸು 9.5 ವರ್ಷಗಳು. ಓಕೆ. ಮತ್ತು ಆಯುಷ್ ಮತ್ತು ಆರವ್ ಅವರ ವಯಸ್ಸು ಕ್ರಮವಾಗಿ 7 ಮತ್ತು 9. ಆಯುಷ್ಗ 7 ವಯಸ್ಸ, ಆರವ್ಗ 9 ವರ್ಷ. ಹಾಗಾದ್ರೆ ಅನರ್ವ್, ಮೋಹಿತ್, ರೋಹಿತ್, ಆಯುಷ್, ಆರವ್ ಎಲ್ಲರದು ಕೂಡಿ ಎಷ್ಟು ಅಂತ ಕೇಳ್ತಾ ಇರುವಂಥದ್ದು. ಹಾಗಾದ್ರೆ ಮೊದಲಿಗೆ ಏನ್ ಮಾಡ್ಬೇಕು ನಾವು? ಇಲ್ಲಿಯೂ ಸರಾಸರಿ.
ಸರಾಸರಿ ಅಂದ್ರೆ ಏನ, ಎಲ್ಲರೂ ವಯಸ್ಸನ್ನ ಕೂಡಿಸ್ಬೇಕು, ಎಷ್ಟು ಜನ ಇರ್ತಾರೆ ಅಷ್ಟರಿಂದ ಭಾಗಿಸ್ಬೇಕು, ಹೌದಲ್ಲ. ರೈಟ್. ಹಾಗಾದ್ರೆ ಇಲ್ಲಿ ನೋಡ್ರಿ, ಅಣ್ಣಾರು ಮೋಹಿತ್ ರೋಹಿತ್ ಇಲ್ಲಿ 3 ಮಂದಿ ಇದಾರ. ಇಲ್ಲಿ ಸರಾಸರಿ ಅಂದ್ರೆ ಏನು, ಒಬ್ಬೊಬ್ಬರದು 9.5 ಐತಿ. ಹಾಗಾದ್ರೆ 3 ಮಂದಿ ಎಷ್ಟು ಆಕತ್ ನೀವು ಹೇಳ್ರಿ. 3 ಗುಣಿಸು 9.5 ಆಕತ್ಲ. 5 ಮೂರ್ಲೆ 15, 9 ಮೂರ್ಲೆ 27, 1 28. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರ ಎಷ್ಟು ಬಂತು, 28.5 ಬಂತು. ಇದು ಎಷ್ಟು ಮಂದಿದು ಮೊತ್ತ ಆಯ್ತು, 3 ಮಂದಿದು. ಹಾಗಾದ್ರೆ ಇದಕ್ಕೆ ಇವ್ರಿಬ್ರದ್ದು ಕೂಡಿಸ್ಬಿಡಲ್ಲ. 9 + 17 ಅಂತಂದ್ರೆ 16 ಕೂಡಿಸ್ತೀರಿ. ಹಾಗಾದ್ರೆ ಕೂಡಿಸಿದ್ರೆ ಎಷ್ಟು ಬಂತು, 14, 44.6 ಬಂತು. ಎಷ್ಟು ಬಂತು, 44.6. ಈಗ ಟೋಟಲ್ ಸಮ್ ಬಂತು ನಮಗೆ. ಈಗ ನಾವು ಏನ್ ಮಾಡ್ಬೇಕ, ಸರಾಸರಿ ಕಂಡು ಹಿಡಿಬೇಕಂದ್ರೆ ಎಷ್ಟು ಸಂಖ್ಯೆ ಇರ್ತಾವ ಅದರಿಂದ ಭಾಗಿಸ್ತೀರಿ. ಇವ್ರು 3 ಮಂದಿ, ಇವ್ರು 2 ಜನ. ಹಾಗಾದ್ರೆ ಟೋಟಲ್ ಎಷ್ಟು ಜನ, 5 ಜನ. 5 8 40. ಎಷ್ಟು ಉಳಿತಪ್ಪ, 4 ಉಳಿತು, ಹೌದಾ. ಹಾಗಾದ್ರೆ 5 8 40. ಓಕೆ, ರೈಟ್. 5 9 ಸಾರಿ 5 9 45. ಓಕೆ. ಹಾಗಾದ್ರೆ 8 ಇಲ್ಲಿ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಐತಂದ್ರೆ ಇಲ್ಲಿ ಏನ್ ಮಾಡ್ರಿ, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ. ಹಾಗಾದ್ರೆ ಎಷ್ಟು ಬರ್ತದಪ್ಪ, 8.9 ಬರಬೇಕು. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗತೈತಿ, ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್. ಸಾರಿ, ಇಲ್ಲಿ 5 ಬರಬೇಕಲ್ಲ, ಅದಕ್ಕೆ ಏನೋ ಮಿಸ್ಟೇಕ್ ಆಗೈತೆ ಅನ್ನತ್ತೀನಿ ನಾನು. 5ರಿಂದ ಭಾಗಿಸ್ತೀರಿ, ಹೌದಾ. 5 9 45. ರೈಟ್. ನೆಕ್ಸ್ಟ್ ಕ್ವಶನ್ ಇಂಗ್ಲೀಷ್ ಒಳಗದ, ಬೇಕಾದವರು ರೆಫರ್ ಮಾಡ್ಕೋಬಹುದು. ರೈಟ್. ನೋಡ್ರಿ, ಇಲ್ಲಿ ಎಕ್ಸ್ನ 35%, ಎಕ್ಸ್ನ 35% ಯಾವುದಕ್ಕೆ ಸಮ ಐತಿ, 87.5ಕ್ಕೆ ಸಮ ಅಂತ ಹೇಳ್ತಾರೆ. ಹಾಗಾದ್ರೆ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು, ಹೌದಾ. ಇಲ್ಲಿ ಭಾಗಾಕಾರದಾಗಿದ್ದದ್ದು 2 0 ಈ ಕಡೆ ಹೋದ್ರೆ ಏನಾಗ್ತತಿ, ಗುಣಾಕಾರ ಆಗ್ತದ. ಹಾಗಾದ್ರೆ 1 ಪಾಯಿಂಟ್ ಐತಿ ಅಂದ್ರೆ 1 0 ಕ್ಯಾನ್ಸಲ್ ಆಯ್ತು, ಹೌದಾ. ರೈಟ್. 35 2 70, 35 5 ಎಷ್ಟು ಬರ್ತದ, 35 5 ಕಟ್ತಾ ಹೋಗ್ತದ. ಓಕೆ. ಹೆಂಗ್ ನೋಡ್ರಿ, 35 2 70, 7, 35 2 70 ಅಂದ್ರೆ ಎಷ್ಟು ಉಳಿತು, 17. ಹಾಗಾದ್ರೆ 35 5 175. 25 × 10 ಅಂದ್ರೆ ಎಷ್ಟು ಬಂತಪ್ಪ, 250 ಬರ್ತದ. 250 ಯಾವ ಆಪ್ಷನ್ ಅದ, ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್. ಒಂದು ಕಚೇರಿಯಲ್ಲಿ ಮಹಿಳಾ ಉದ್ಯೋಗಿಗಳ ಸಂಖ್ಯೆ 32 ವರ್ಷ, ಪುರುಷ ಉದ್ಯೋಗಿಗಳ ಸಂಖ್ಯೆ 54 ವರ್ಷ. ಆ ಕಚೇರಿಯಲ್ಲಿ ಪುರುಷ ಉದ್ಯೋಗಿಗಳಿಗೆ ಮಹಿಳಾ ಉದ್ಯೋಗಿಗಳ ಅನುಪಾತ ಎಷ್ಟು ಅಂತ ಕೇಳಿರುವಂಥದ್ದು. ಹಾಗಾದ್ರೆ ಅನುಪಾತ ಅಂದ್ರೆ ಏನ್ ಮಾಡ್ಬೇಕು, ನಾವು ಕಡ್ತಾ ಹೊಡಿಬೇಕು. ಯಾವ ಸಂಖ್ಯೆಯಿಂದ, 2ರಿಂದ ಹೊಡಿರಿ. 2 1 2 6 2 2 2 7. ಹಾಗಾದ್ರೆ ಪಟ್ನ 16:27 ಅಂತ ಹಾಕಿದ್ರೆ ನಿಮ್ದು ಏನಾಗ್ತದೆ, ತಪ್ಪಾಕತಿ. ಯಾಕ, ಇಲ್ಲಿ ಮೊದಲು ಮಹಿಳಾದು ಕೊಟ್ರ, ಆಮೇಲೆ ಪುರುಷ ಕೊಟ್ರ. ಆದ್ರೆ ಕೇಳಿದ್ದೇನು, ಫಸ್ಟ್ ಪುರುಷರು ಬರಬೇಕು, ಆಮೇಲೆ ಮಹಿಳೆಯರು ಬರಬೇಕು. ಹಾಗಾದ್ರೆ ನಮ್ಮ ಆನ್ಸರ್ ಏನಾಗಬೇಕು, 27:16 ಆಗಬೇಕು. ಯಾವುದು ಕರೆಕ್ಟ್ ಆನ್ಸರ್ ಆಗಿದೆ, ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ರಿತೇಶ್ ಮತ್ತು ಹಿತೇಶ್ ಅವರ ಸಂಬಳದ ಮೊತ್ತ 1,50,000 ಆಗಿದ್ದು ಅವರ ಸಂಬಳದ ಅನುಪಾತವು 5:3 ಆಗಿದ್ದರೆ ಹಿತೇಶ್ ಅವರ ಸಂಬಳ ಎಷ್ಟು ಅಂತ ಕೇಳಿದ್ದಾರೆ. ಓಕೆ. ಹಾಗಾದ್ರೆ ಯಾವ ರೀತಿ ಮಾಡ್ತೀರಿ ನೋಡ್ರಿ. ಇಲ್ಲಿ ಟೋಟಲ್ ಇವಂದು ಕೂಡಿ ಎಷ್ಟೈತಪ್ಪ, 8. ನಮ್ಮ ಪ್ರಕಾರ ಟೋಟಲ್ ಸಂಬಳ ಎಷ್ಟೈತಿ, 8. ಆದ್ರೆ ಆಕ್ಚುಯಲ್ ಎಷ್ಟೈತಿ, 1,50,000. ಓಕೆ. ನಾವ್ ಯಾರ್ದು ಕಂಡುಹಿಡಿಬೇಕು, ಹಿತೇಶ್ ಅಂದ್ರೆ 2ನೇದವನು. 3 ಅಂದ್ರೆ ಎಷ್ಟು ಅಂತ ಕಂಡುಹಿಡಿಬೇಕು. ರೈಟ್. 8ರಿಂದ ಕಟ್ತೋಡಿ. 8 1 8, 7 ಉಳಿತು, 8 8 64, 6 ಉಳಿತು, 8 7 56, 4 ಉಳಿತು, 8 5 40, ಮುಂದೊಂದು 0. 3ರಿಂದ ಗುಣಾಕಾರ ಮಾಡ್ರಿ. 3 0 0, 3 5 15, 3 7 21, ಒಂದು ಕೈಲ ಅಂದ್ರೆ 22. ಲಾಸ್ಟ್ 250 ಬರಬೇಕು. ಲಾಸ್ಟ್ 250 ಯಾವ ಆಪ್ಷನ್ ಒಳಗದ, ಆಪ್ಷನ್ 1 ಒಳಗದ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್, 250 ರೂಪಾಯಿ ಮೇಲಿನ ಸರಳ ಬಡ್ಡಿ 10 ರೂಪಾಯಿ ಆಗಿದ್ರೆ ವರ್ಷಗಳ ಸಂಖ್ಯೆಯು ವಾರ್ಷಿಕ ಬಡ್ಡಿ ದರಕ್ಕೆ ಸಮನಾಗಿದ್ರೆ, ಅಂದ್ರೆ ಟೈಮ್ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಎರಡು ಸೇಮ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರ ಕಂಡಿಡ್ರಿ. ನೋಡ್ರಿ ಹೆಂಗ್ ಕಂಡುಹಿಡಿಬೇಕು, ಸಿಂಪಲ್ ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತದ, PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್, ಹೌದಲ್ಲ. ಹಾಗಾದ್ರೆ ಅಸಲು ಎಷ್ಟದ, 250. ಟೈಮ್ ಜಾಗದಾಗ ನಾವು ಏನು ಬರಿಬಹುದು, R ಅಂತ ಬರಿಬಹುದು. ಮತ್ತು ಬಡ್ಡಿ ದರ ಜಾಗದಾಗೂ R ಅಂತ ಬರಿಬಹುದು. ಯಾಕ, T ಮತ್ತು R ಎರಡು ಸೇಮ್ ಅದಾವ. ಹಾಗಾದ್ರೆ ಭಾಗಿಸು 100. ಬಡ್ಡಿ ಎಷ್ಟು ಕೊಟ್ಟಿದ್ದಾರೆ ಅವರು, 10 ಕೊಟ್ಟಿದ್ದಾರೆ, 10 ಬರ್ದ್ರಿ. ರೈಟ್. ಹಾಗಾದ್ರೆ 10 ಇಂದ 10 ಹೋಯ್ತು, ಈ 10 ಇಂದ ಈ 10 ಹೋಯ್ತು.
ಸಿಂಪಲ್ ಹೌದಲ್ಲ, ರೈಟ್. ಹಾಗಾದ್ರೆ ಈಗ ಏನು ಮಾಡಬೇಕು, ಎಲ್ಲಿಂದ ಎಲ್ಲಿ ಕಡ್ತಾ ಹೊಡೆದ ನೋಡೋಣ, ಶಾಣೆ ದೊಡ್ಡ ಶಾಣೆ. ರೈಟ್. 5 2 10, 5 5 25, 5 1 5, 5 2 10. ಇಲ್ಲಿ ಭಾಗಾಕಾರದಾಗಿದ್ದದ್ದು 2 ಈ ಕಡೆ ಬಂದ್ರೆ ಗುಣಾಕಾರ ಆಗ್ತದ. ಓಕೆ, ರೈಟ್. ಹಾಂ ನೋಡ್ರಿ, ಇಲ್ಲೂ ಆರ್ ಅದ, ಇಲ್ಲೂ 2 2 ಅದ. ಹಾಗಾದ್ರೆ ಆರ್ನ ಬೆಲೆ ಎಷ್ಟು ಬಂತಪ್ಪ, 2 ಬಂತು. ಹಾಗಾದ್ರೆ ಬಡ್ಡಿ ದರ ಎಷ್ಟಪ್ಪ, 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್, ರಿತೇಶ್ 350 ಮೀಟರ್ ದೂರವನ್ನ 7 ಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ ಟಿ ಸೆಕೆಂಡ್ನಲ್ಲಿ ಕ್ರಮಿಸಿದರೆ ಟಿ ನ ಬೆಲೆ ಕಂಡಿಡ್ರಿ. ಟೈಮ್ ಕಂಡಿಡಿಬೇಕು. ಟೈಮ್ ಅಂದ್ರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ರೈಟ್. ಡಿಸ್ಟನ್ಸ್ ಎಷ್ಟದ, 350. ಸ್ಪೀಡ್ ಎಷ್ಟದ, 7 ಭಾಗಿಸ್ಬಿಡ್ರಿ. 7 1 7 5 ಮುಂದೆ 1 0 ಅಂದ್ರೆ 50 ಬಂತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ನೋಡ್ರಿ, ಇದನ್ನ ನೋಡ್ರಿ, ಪೂರ್ತಿ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ, ಲಾಸ್ಟ್ ಡಿಜಿಟ್ ಅಷ್ಟ ನೋಡ್ರಿ. ಯಾಕಂತಂದ್ರೆ ಎಲ್ಲಾ ಲಾಸ್ಟ್ ಡಿಜಿಟ್ ಏನ್ದಾವಿಲ್ಲಿ ಬೇರೆ ಬೇರೆದು. ಹಾಗಾದ್ರೆ 3 ಸ್ಕ್ವೇರ್, ಲಾಸ್ಟ್ನೇದಷ್ಟ ಸ್ಕ್ವೇರ್, 3 ಸ್ಕ್ವೇರ್ ಮಾಡಿದ್ರೆ 9 ಬರ್ತದ. ಮೈನಸ್ 1 ಸ್ಕ್ವೇರ್ ಮಾಡಿದ್ರೆ 1 ಬರ್ತದ. ಹಾಗಾದ್ರೆ 9 ಮೈನಸ್ 1 ಅಂದ್ರೆ ಎಷ್ಟಪ್ಪ, 8. ಲಾಸ್ಟಿಗೆ 8 ಬರಬೇಕು. ಲಾಸ್ಟಿಗೆ 8 ಯಾವ ಆಪ್ಷನ್ ಒಳಗೈತಿ, ಆಪ್ಷನ್ 1 ಒಳಗದ. ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, ಎಕ್ಸ್ ವೈನ ಬೆಲೆ 3 ಆಗಿದ್ದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ, ಈಗ ಇಲ್ಲಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇದನ್ನ ಮಾಡ್ರಿ, ಈ ಫಾರ್ಮುಲಾ ಯೂಸ್ ಮಾಡ್ರಿ. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡೋಣ. ಇದ್ರ ಫಾರ್ಮುಲಾ ಏನು ಬರ್ತದ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಇದು ಫಾರ್ಮುಲಾ ಬರ್ತದ. ಹೌದಾ. ಹಾಗಾದ್ರೆ ಎಕ್ಸ್ ಪ್ಲಸ್ ವೈನ ಬೆಲೆ 5 ಐತಿ. ಇಲ್ಲಿ 5 ತುಂಬಿದ್ರೆ 5 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗತ್ತೆ, 5 ಸ್ಕ್ವೇರ್ ಮಾಡಿದ್ರೆ 5 5 25 ಇಸ್ ಈಕ್ವಲ್ ಟು, ಯಾಕೆ ಎಕ್ಸ್ ಪ್ಲಸ್ ವೈನ ಬೆಲೆ 5 ಅದ, 5 ತುಂಬಿದ್ವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನಮಗೇನು ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೆಂಗ ಬಿಡೋಣ. ಇಲ್ಲಿ ನೋಡ್ರಿ, ನಮಗೆ ಎಕ್ಸ್ ವೈನ ಬೆಲೆ ಗೊತ್ತೈತಿ 3. ಹಾಗಾದ್ರೆ ಎಕ್ಸ್ ವೈನ ಬೆಲೆ 3 ಆದ್ರೆ 3 × 2 ಅಂದ್ರೆ ಎಷ್ಟಾಕತಿ, 6 ಆಕತಿ. ಇಲ್ಲಿ ಪ್ಲಸ್ ಒಳಗಿದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದ, ಮೈನಸ್ ಆಗ್ತದ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ಬೆಲೆ ಏನು ಬಂತು, 25ರಾಗ 6 ಕಳೆದ್ರೆ 19 ಬಂತು. ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ಬೆಲೆ. ಇದನ್ನ ಇದ್ರಾಗ ತುಂಬಿ ಬಿಟ್ರೆ ಮುಗಿದೋತು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಜಾಗದಾಗ 19 ತುಂಬ್ರಿ, ಎಕ್ಸ್ ವೈ ಜಾಗದಾಗ ಏನೈತಿ, ಇಲ್ಲಿ 3 ಐತಿ, 3 ಬರದ್ರಿ. ಹಾಗಾದ್ರೆ ಎಷ್ಟು ಬರ್ತದಪ್ಪ ಉತ್ತರ, 22 ಬರ್ತದ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಒಂದು ವೇಳೆ ಕೋನ ಎ ಮತ್ತು ಕೋನ ಬಿ ಒಂದು ರೇಖೀಯ ಜೋಡಿಗಳನ್ನು ರೂಪಿಸಿದರೆ ಕೋನ ಎ 5x, ಕೋನ ಬಿ 4x ಆಗಿದ್ರೆ ಎಕ್ಸ್ ನ ಬೆಲೆ ಕಂಡ್ರಿ. 1 2 ಕೋನಗಳದಾವ ಅಂತಂದ್ರೆ ಇಲ್ಲಿಂದ ಇದು ಎ, ಇದು ಬಿ, ಏನೋ ಕೋನ ಉತ್ಪಾದನೆ ಮಾಡಿ ತಿಳ್ಕೊ. ಈ ಒಂದು ಸ್ಟ್ರೇಟ್ ರೇಖೆ ಟೋಟಲ್ ಎಷ್ಟು ಇರ್ತದಪ್ಪ ಅಂತಂದ್ರೆ ಇದ್ರದ್ದು 180 ಡಿಗ್ರಿ ಇರ್ತದ. ಹಾಗಾದ್ರೆ ಎ ಕೋನ ಬಿ ಕೋನ ಎರಡೂ ಕೂಡಿಸಿದ್ರೆ ಎಷ್ಟು ಬರ್ಬೇಕು, ನಮ್ಗೆ 180 ಡಿಗ್ರಿ ಬರ್ಬೇಕು. ಎ ಕೋನ 5x ಐತಿ, ಬಿ ಕೋನ 4x ಐತಿ. ಹಾಗಾದ್ರೆ ಎರಡೂ ಕೂಡಿಸಿದ್ರೆ ನಮ್ಮ ಪ್ರಕಾರ ಎಷ್ಟು ಎಕ್ಸ್ ಬರತೈತಿ, 9x ಬರತೈತಿ. ಎರಡೂ ಕೂಡಿಸಿದ್ರೆ ಎಷ್ಟು ಬರತೈತಿ, 9x. ನಮ್ಮ ಪ್ರಕಾರ 9x, ಆದ್ರೆ ಆಕ್ಚುಲಿ 180 ಡಿಗ್ರಿ. ಯಾಕ, ಸರಳ ಕೋನ ಯಾವಾಗಲೂ 180 ಡಿಗ್ರಿ ಕ್ರಿಯೇಟ್ ಮಾಡ್ತದೆ. ಹಾಗಾದ್ರೆ ಎಕ್ಸ್ ನ ಬೆಲೆ ಕಂಡುಹಿಡಿಬೇಕಂದ್ರೆ ಗುಣಾಕಾರದಾಗ ಇದ್ದದ್ದು ಈ ಕಡೆ ಬಂದ್ರೆ ಭಾಗಾಕಾರ ಆಕತಿ. 9 2 18 ಮುಂದೆ 1 0 ಅಂತಂದ್ರೆ ಎಷ್ಟು ಬಂತಪ್ಪ, 20 ಡಿಗ್ರಿ ಬರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್, ದತ್ತಾಕೃತಿಯಲ್ಲಿ ಒಂದು ವೇಳೆ ಎಂ ಎ ಬಿ ಮತ್ತು ಎ ಸಿ ಎರಡೂ ಸಮ ಇದ್ರ, ನೋಡ್ರಿ ಯಾವುದು ಎ ಬಿ ಯಾವುದು ಇದು, ಆಮೇಲೆ ಎ ಸಿ ಯಾವುದು ಇದು, ಎರಡೂ ಸಮ ಇದ್ರ ಸಿ ಎ ಡಿ ಅಂದ್ರೆ ಈ ಕೋನವನ್ನ ಕಂಡುಹಿಡಿಬೇಕು ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಯಾವ ರೀತಿ ಕಂಡುಹಿಡಿಬೇಕು ನೋಡ್ರಿ, ಇದು ಎರಡೂ ಸಮ ಇದ್ದು ಅನ್ಕೋರಿ. ಇದ್ರ ಮುಂದೆ ಯಾವ ಕೋನ ಇರ್ತತಿ, ಇದ್ರ ಮುಂದೆ ಕೂಡ ಏನಿರ್ತದ, ಅದೇ ಕೋನ ಇರ್ತದ. ಹಾಗಾದ್ರೆ ಇದ್ರ ಮುಂದೆ 65 ಡಿಗ್ರಿ ಐತಿ ಅಂದ್ರೆ ಇದು ಅದಕ್ಕೆ ಸಮ ಐತಂದ್ರೆ ಇದು ಎಷ್ಟಿರ್ತತಿ, 65 ಡಿಗ್ರಿ ಇರ್ತತಿ. ನಿಮ್ಮೆಲ್ಲರಿಗೂ ಗೊತ್ತದ ಈ ಕೋನಗಳ ಮೊತ್ತನ ಏನಾಗಿರ್ತದ, ಬಾಹ್ಯ ಕೋನ ಆಗಿರ್ತದ. ಹಾಗಾದ್ರೆ ಇದು 65 ಡಿಗ್ರಿ, ಇದು 65 ಡಿಗ್ರಿ. ಹಾಗಾದ್ರೆ ಎಷ್ಟು ಡಿಗ್ರಿ ಬಂತಪ್ಪ, ಇದು 130 ಡಿಗ್ರಿ. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಒಂದು ಚೌಕದ ವಿಸ್ತೀರ್ಣ 196 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದು ಆ ಚೌಕದ ಬಾಹುವಿನ ಉದ್ದಕ್ಕೆ
ಸಮನಾದ ತ್ರಿಜ್ಯವಿರುವ ವೃತ್ತದ ಪರಿಧಿ ಕಂಡಿಡ್ರಿ. ನೋಡ್ರಿ, ವೃತ್ತದ ಪರಿಧಿ ಅಥವಾ ವೃತ್ತದ ವಿಸ್ತೀರ್ಣ ಕಂಡಿಡಿ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನೀವು 11ರಿಂದ ಯಾವ ಸಂಖ್ಯೆ ಬಾಹು ಹೋಗ್ತದೆ ಅಂತ ಚೆಕ್ ಮಾಡಿಬಿಡ್ರಿ, ಅದ ನಿಮ್ಮ ಉತ್ತರ ಆಗಿರ್ತದೆ. ಹಾಗಾದ್ರೆ ಇದು 11ರಿಂದ ಬಾಹು ಹೋಗಂಗಿಲ್ಲ, ಇದು 11ರಿಂದ ಹೋಗಂಗಿಲ್ಲ, ಇದು 11ರಿಂದ ಹೋಗಂಗಿಲ್ಲ. 11ರಿಂದ ಬಾಹು ಹೋಗುವಂತಹ ಸಂಖ್ಯೆ ಇದು ಒಂದಾಗಿತ್ತು. ಇದರ ಉತ್ತರ ಆಗಿತ್ತು. ಪೂರ್ತಿ ಲೆಕ್ಕವನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಮಾಡ್ತೀನಿ ಅಂತಂದ್ರೆ ಚೌಕದ ವಿಸ್ತೀರ್ಣ ಹೆಂಗ್ ಕಂಡಿಡಿತೀರಿ ನೀವು? ಚೌಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಾಹು ಸ್ಕ್ವೇರ್. ಹೌದಾ? ಬಾಹು ಇಂಟು ಬಾಹು. ಹಾಗಾದ್ರೆ ಚೌಕದ ವಿಸ್ತೀರ್ಣ ಅದ 196, ಬಾಹುವಿನ ಸ್ಕ್ವೇರ್. ಈ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತದ? ಸ್ಕ್ವೇರ್ ರೂಟ್ ಆಗ್ತದ. ಹಾಗಾದ್ರೆ 196 ಸ್ಕ್ವೇರ್ ರೂಟ್ ಏನು? 14. ನಮಗೇನು ಬಂತು? ಬಾಹು ಬಂತು. ಹಾಗಾದ್ರೆ ಇದ್ರ ಬಾಹುವಿಗೆ ಸಮನಾದಂತಹ ತ್ರಿಜ್ಯ ಹೊಂದಿದ ವೃತ್ತದ ಪರಿಧಿ ಕಂಡುಹಿಡಿಯಬೇಕು. ವೃತ್ತದ ಪರಿಧಿಯ ಸೂತ್ರ ಏನು? 2πr. 2 ಜಗದಾಗ 2 ಬರೆದ್ರಿ, ಪೈ ಜಗದಾಗ 22/7 ಬರೆದ್ರಿ. ತ್ರಿಜ್ಯ ಮತ್ತು ಬಾಹು ಎರಡು ಸೇಮ್ ಇರೋದ್ರಿಂದ ಇಲ್ಲಿ ಏನ್ ಬರೆದ್ರಿ? 14 ಬರೆದ್ರಿ. 7 ಒಂದ್ಲೆ 7 ಎರಡ್ಲೆ 2 ಎರಡ್ಲೆ 4, 4 ಇಂಟು 22 ಅಂದ್ರೆ 88 ಬಂತು. ಬಟ್ ಇಷ್ಟೆಲ್ಲ ಯಾಕೆ ಮಾಡಬೇಕು? 11ರ ಮಲ್ಟಿಪಲ್ ಚೆಕ್ ಮಾಡಿದ್ರೆ ಸಾಕು. ರೈಟ್? ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ 15 ಗಣಿತ ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಲ್ಲಿ ನಿಮಗೆ ಗಣಿತ ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನು 5 ರೀಸನಿಂಗ್ ಪ್ರಶ್ನೆ ಯಾವ ರೀತಿ ಮಾಡ್ಬೇಕಂತ ನೋಡ್ತಾ ಹೋಗೋಣ. ನೋಡ್ರಿ, ಏನದೆ FGHIJKL. ಹಾಗಾದ್ರೆ ಇಲ್ಲಿ ಏನಾಗತ್ತೆ ನೋಡ್ರಿ, +2 F GHIJKL M ಏನು ಬರಬೇಕು? ಇಲ್ಲಿ ಎನ್ ಬರಬೇಕು. ಆರ್ ಹಿಂದ ಕ್ಯೂ, ಕ್ಯೂ ಹಿಂದ ಪಿ, ಪಿ ಹಿಂದ ಓ ಹಿಂದ ಎನ್. ಹಾಗಾದ್ರೆ ಎನ್ ಬರ್ತದ. ಇಲ್ಲಿ ಏನಾಗತ್ತತಿ? -1 ಆಗತ್ತದ. ಹಾಗಾದ್ರೆ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್? ಕ್ರೋಕೋಡೈಲ್ ಅನ್ನು ಏನ್ ಮಾಡ್ಯಾರ? CROCODILE ಉಲ್ಟಾ ಬರದಾರಲ್ಲಿ. ಹಾಗಾದ್ರೆ HOLDR ನ HOLDER ಉಲ್ಟಾ ಬರದಾರ. ಹಾಗಾದ್ರೆ ಇದನ್ನ ಉಲ್ಟಾ ಬರೀಬೇಕು. NOISLUME. ಹಾಗಾದ್ರೆ ಯಾವ್ದು? NOI ಇಲ್ಲದ ಲಾಸ್ಟ್ ME NOISL NOISLUME. ಯಾವ ಆಪ್ಷನ್ ಅದ? ಆಪ್ಷನ್ 3 ಅದ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್? ನೆಕ್ಸ್ಟ್ ಕ್ವಶನ್. ಇದು ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕು? ನಿಘಂಟಿನ ಪ್ರಕಾರ ಜೋಡಿಸ್ಬೇಕು. ಎಲ್ಲ ಜಿನ ಅದಾವ. ಹಾಗಾದ್ರೆ ಫಸ್ಟ್ನೇದಂತೂ ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಎರಡನೇದು ನೋಡೋಣ. O ಅಂದ್ರ 15, O ಅಂದ್ರ 15, R ಅಂದ್ರ 18, R ಅಂದ್ರ 18, R ಅಂದ್ರ 18. ಹಾಗಾದ್ರೆ ಫಸ್ಟ್ ಯಾವ್ದು ಬರ್ಬೇಕು? ಈಗ O ಅಂತೂ ಇವೆರಡು 15 ಬರ್ಬೇಕು. ಇವ ಎರಡರ ಒಂದು ಫಸ್ಟ್ ಬರ್ಬೇಕು. ಹಾಗಾದ್ರೆ ಅದ್ರ ಮುಂದೆ ಎ ಐತಿ. ಎ ಅಂದ್ರ 1, O ಅಂದ್ರ 15. ಫಸ್ಟ್ ಯಾವ್ದು ಬರಬೇಕು? 1ನೇದು ಬರಬೇಕು. ಸೆಕೆಂಡ್ 2ನೇದು ಬರಬೇಕು. ಇದು 2 1 ಐತಿ, ಇದು 3 2 ಐತಿ, ಕ್ಯಾನ್ಸಲ್. ಹಾಗಾದ್ರೆ 1 2 1 2 ಈ 2 ಆಪ್ಷನ್ ಒಳಗೆ ಅದಾವೆ. 1 ಮುಗಿತು, 2 ಮುಗಿತು. ಈಗ ನೆಕ್ಸ್ಟ್ 3 4 5ಕ್ಕೆ ನೋಡೋಣ. ಆರ್ ಅಂದ್ರ ಇ ಅಂದ್ರ 5, ಎ ಅಂದ್ರ 1, ಐ ಅಂತಂದ್ರ 9. ಹಾಗಾದ್ರೆ ಫಸ್ಟ್ 5 ಬರಬೇಕು, ಆಮೇಲೆ 9 ಬರಬೇಕು, ಆಮೇಲೆ 1 ಬರಬೇಕು. ಸಾರಿ, ಫಸ್ಟ್ 1 ಬರಬೇಕು, ಆಮೇಲೆ 5 ಬರಬೇಕು, ಆಮೇಲೆ 9 ಬರಬೇಕು. ಹಾಗಾದ್ರೆ ಫಸ್ಟ್ ಯಾವ್ದು ಬರ್ತೈತಿ? ಈಗ 1 ಇದ್ದದ್ದು 4, 1 2 4 ಇರಬೇಕು. 1 2 4 ಇದು ಆಪ್ಷನ್ ಇರುವಂತದ್ದು. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್ ಆಯ್ತಪ್ಪ? ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿತ್ತು. ರೈಟ್? ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯ ತಕ್ಷಣದ ಹಿಂದೆ ಒಂದು ಸಂಖ್ಯೆ ಬರಬೇಕು. ಸಂಖ್ಯೆ ಹಿಂದೆ ತಕ್ಷಣದ ಹಿಂದೆ ಒಂದು ಸಂಖ್ಯೆ ಬರಬೇಕು, ಮುಂದೆ ಒಂದು ಚಿಹ್ನೆ ಬರಬೇಕು. ಮುಂದೆ ಏನು ಬರಬೇಕು? ಚಿಹ್ನೆ ಬರಬೇಕು. ಅಂತ ಎರಡು ಸಂಖ್ಯೆ ಚಿಹ್ನೆ, ಚಿಹ್ನೆ ಮತ್ತೆ ಅವಿಲ್ಲ. 1 2 3 4 ಅದಾವ. 4 ಅಂದ್ರೆ ಯಾವ ಆಪ್ಷನು? ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್? ಹಾಗಾದ್ರೆ ಇಲ್ಲಿ ಏನು? HIOPRSSTEF +1 ಮಾಡ್ತಾರೆ. EFXYABCDTU. ಓಕೆ, ಹಾಗಾದ್ರೆ ಏನು? CDHIABIJPQRS DIBJS ಯಾವ ಆಪ್ಷನ್ ಅದ? ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್?
ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು 20 ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್.